ರಾಮಾಯಣದಲ್ಲಿ ಸೀತೆಯ ಸ್ವಯಂವರಕ್ಕೆ ರಾಮ ಹೋದಾಗ ಬಿಲ್ಲಿನ ಎತ್ತುವ ಸ್ಪರ್ಧೆಯಲ್ಲಿ ಯಾರು ಎತ್ತಕ್ಕಾಗದಿರೋ ಬಿಲ್ನ ರಾಮ ಎತ್ತುತ್ತಾನೆ. ಇಡೀ ರಾಜ್ಯದಲ್ಲಿರೋ ಎಲ್ಲ ಚಕ್ರವರ್ತಿಗಳೋ ಆಗದಿರೋದು ರಾಮನ ಕೈಲಿ ಮಾತ್ರ ಏನಕ್ಕಾಯ್ತು ಹೇಳಿ? ರಾಮ ದೇವರು ಅನ್ನೋದಕ್ಕೆ ಮಾತ್ರ ಅಲ್ಲ, ಆ ಬಿಲ್ಲು ಅಂದರೆ ಧನಸ್ಸು ಏನಿರುತ್ತೋ ಅದೇ ವಿಲ್ ಅಂತ ಕರಿತೀವಿ. ವಿಲ್ ಅಂದರೆ ಇಚ್ಛಾ ಶಕ್ತಿ. ನಾವು ರಾಮಾಯಣನ ಬರೀ ಕಥೆಯಾಗಿ ಮಾತ್ರ ಅರ್ಥ ಮಾಡ್ಕೊಂಡಿದೀವಿ. ಅದು ವೇದಾಂತ ಸಾರವಾಗಿರೋ ಒಂದು ದೊಡ್ಡ ಪುರಾಣ. ಅಂದರೆ ರಾಮಾಯಣದಲ್ಲಾಗಿರಲಿ, ಮಹಾಭಾರತದಾಗಿರಲಿ, ಅಲ್ಲಿ ಕೃತಿ, ಯುಕ್ತಿ, ಆತ್ಮಾನುಭೂತಿ ಅಂತ 3 ವಿಷಯದ ಸ್ಥಾನಗಳಿಂದ ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಸ್ತುತಿ ಅಂದರೆ ಕತೆ, ಯುಕ್ತಿ ಅಂದರೆ ಲಾಜಿಕ್, ಆತ್ಮಾನುಭೂತಿ ಅಂದರೆ ಈ ಕತೆನ ಕೇಳಿ ಈ ಲಾಜಿಕ್ ನಿಂಗೆ ಅರ್ಥ ಆದಮೇಲೆ ನಿನ್ನೊಳಗೊಂದು ಟ್ರಾನ್ಸ್ಫಾರ್ಮೇಷನ್ ನಡೆಯುತ್ತೆ. ಅದನ್ನೇ ಆತ್ಮಾನುಭೂತಿ ಅಂತ ಕರೀತಾರೆ. ಬರೀ ಈ ಒಂದು ಸಂದರ್ಭದಿಂದ ರಾಮಾಯಣ ಏನು ಹೇಳಕ್ಕೆ ಬರ್ತಿರೋದು ಅಂತಂದರೆ, ಇಡೀ ರಾಮಾಯಣನೇ ನಮ್ಮ ಬಗ್ಗೆನೇ ಮಾತಾಡ್ತಾ ಇರೋದು. ಆ ರಾಮ ಅನ್ನೋದು ಒಂದು ಆತ್ಮ ಅಂದರೆ ಆ ಆತ್ಮ ರಾಮ ಅಂತ ನಾವು ಕೇಳಿರ್ಬೋದು. ರಾಮ ಅನ್ನೋದು ಬಂದು ಆತ್ಮ ಆಗಿರುತ್ತೆ. ಸೀತೆ ಅನ್ನೋದು ಬಂದು ಮನಸ್ಸಾಗಿರುತ್ತೆ. ಈ ಮನಸ್ಸಿಗೆ ಒಂದು ಚಿನ್ನದ ಜಿಂಕೆ ಅಂದರೆ ಒಂದು ಆಸೆನ ನೋಡಿದಾಗ ಅದು ತನಗೆ ಬೇಕು ಅನಿಸುತ್ತೆ. ಆ ಬೇಕು ಅನ್ನೋದು ಬಂದಾಗಲೇ ರಾವಣ ಅನ್ನೋ ಈಗೋ ಈ ಮೈಂಡ್ ಅಂದರೆ ಸೀತಾನ ಅಪಹರಿಸೋದು ಅಂದರೆ ಕಿಡ್ನಾಪ್ ಮಾಡೋದು. ಈ ಆತ್ಮದ ಕಂಟ್ರೋಲಲ್ಲೇ ಆ ಮೈಂಡ್ನ ತರಬೇಕು ಅಂತಂದರೆ ಅದಕ್ಕೆ ಬೇಕಾಗಿರೋದೇ ಆ ಧನಸ್ಸು ಅಂದರೆ ಆ ಇಚ್ಛಾಶಕ್ತಿ, ವಿಲ್ ಪವರ್ ಅಂತ ಕರಿತೀವಲ್ಲ ಅದು. ಹೀಗೆ ಕಳೆದೋಗಿರೋ ಆ ಮೈಂಡ್ ಅಂದರೆ ಸೀತಾದೇವಿನ ಆತ್ಮ ಸದಾ ಹುಡುಕ್ತಾ ಇರುತ್ತೆ. ಅದೇ ವನವಾಸ. ಆ ಸಂದರ್ಭದಲ್ಲಿ ನಮ್ಮ ಹನುಮ ಸಿಗೋದು ಅಂದರೆ ಆಂಜನೇಯವರಪ್ಪ ವಾಯು ಅಂದರೆ ಗಾಳಿ, ಪ್ರಾಣ ಅಂತಲೂ ಕರಿಬೋದು. ಆ ಪ್ರಾಣದ ಅಭ್ಯಾಸನೇ, ಆ ಪ್ರಾಣದ ಎಕ್ಸೈಸ್ನೇ ಪ್ರಾಣಾಯಾಮ ಅಂತ ಕರಿತೀವಿ. ಯಾಮ ಅಂದರೆ ಎಕ್ಸೈಸ್ ಅಂತ ಅರ್ಥ. ನಮ್ಮ ಮನಸ್ಸಿಗೂ ಆ ಪ್ರಾಣಕ್ಕೂ ಅಂದರೆ ಆ ಗಾಳಿಗೂ, ನಮ್ಮಲ್ಲಿರುವ ಆ ಗಾಳಿಗೂ ಸಂದರ್ಭ ಯಾವಾಗಲೂ ಕನೆಕ್ಟ್ ಆಗಿರುತ್ತೆ. ನಮಗೆ ಕೋಪ ಬಂದಾಗ ನಮ್ಮ ಉಸಿರಾಟ ಬೇರೆ ಥರ ಇರುತ್ತೆ, ಖುಷಿಯಾದಾಗ ನಮ್ಮ ಉಸಿರಾಟ ಬೇರೆ ಥರ ಇರುತ್ತೆ, ಕಾಮದಲ್ಲಿ ಒಬ್ಬರಿಗೆ ಉಸಿರಾಟ ಬೇರೆ ಥರ ಇರುತ್ತೆ, ಇನ್ನು ಎಲ್ಲ ಸಂದರ್ಭದಲ್ಲೂ ಬೇರೆ 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 ಥರ ಇರುತ್ತೆ. ಇದನ್ನೇ BP ಡಾಕ್ಟ್ರು ಹೇಳ್ತಾರೆ, ಕೋಪ ಬಂದಾಗ ನಿಧಾನಕ್ಕೆ ಉಸಿರಾಡಿ, ಬ್ರೀತ್ ಸ್ಲೋ, ಬ್ರೀದ್ ಇನ್ ಬ್ರೀತ್ ಔಟ್ ಅಂತ. ಆ ಪ್ರಾಣ ಅಂದರೆ ಹನುಮನ ಸಹಾಯದಿಂದನೇ ಈ ಮೈಂಡನ್ನೊಂದನ್ನ ಕಂಟ್ರೋಲ್ ಮಾಡಿ ಆ ಅಯೋಧ್ಯೆ ಅಂದರೆ ನಮ್ಮ ಹೃದಯದಲ್ಲೇ ರಾಮ ಇರ್ತಾನೆ ಯಾವಾಗಲೂ. ಆ ರಾಮನ ಜೊತೆಗೆ ಸೀತೆನ ಸೇರಿಸೋದೇ ಈ ಹನುಮ. ಸೊ ಅದಕ್ಕೆ ಅದನ್ನು ಅಯೋಧ್ಯೆ ಅಂತ ಕರೀತಾರೆ. ಈ 3 ಯಾವಾಗಲೂ ಇಂಟರ್ಲಿಂಕ್ ಆಗೇ ಇರುತ್ತೆ. ಆಂಜನೇಯಂದು ಚಿತ್ರ ನಾವೆಲ್ಲ ನೋಡಿರ್ತೀವಿ. ಅವನ ಎದೆ ಬಗ್ದಾಗ ರಾಮ ಸೀತೆ ಇಬ್ಬರು ಕಾಣಿಸ್ತಾರೆ. ಅಂದರೆ ಈ ಉಸಿರಿನ ಜೊತೆಗೆ ಮೈಂಡು ಕನೆಕ್ಟ್ ಆಗಿರುತ್ತೆ, ಸೋಲು ಕನೆಕ್ಟ್ ಆಗಿರುತ್ತೆ. ಸೋಲು ಹೋಯ್ತು ಅಂದರೆ ಈ ಪ್ರಾಣನೂ ಹೋಗ್ಬಿಡುತ್ತೆ, ಅದರ ಜೊತೆಗಿರೋ ಈ ಮನಸ್ಸು ಹೋಗ್ಬಿಡುತ್ತೆ. 3 ಇಂಟರ್ಲಿಂಕ್ ಆಗಿರುತ್ತೆ. ಸೊ ಇದೇ ರಾಮಾಯಣ. ಈ ರಾಮಾಯಣದ ಮೂಲಕ, ಈ ಕಥೆಯ ಮೂಲಕ ನಾನು ಹೇಳಕ್ಕೆ ಬರ್ತಿರೋದು ಇಷ್ಟೇ. ಅಂದರೆ ಒಬ್ಬನಿಗೆ ಬಿಡದ ಛಲ, ಆ ಧನುರ್ ಅಂದರೆ ಆ ವಿಲ್ ಪವರ್, ಇಚ್ಛಾಶಕ್ತಿ ಯಾರಿಗಿರುತ್ತೋ ಈ ಕ್ಯಾನ್ ಕಾನ್ಕ್ಯಾರ್ ಎನಿಥಿಂಗ್. ಬಂಡೆಗಳನ್ನೂ ಪುಡಿ ಮಾಡ್ತಾನೆ ಅನ್ನೋದಕ್ಕೆ ಈ ದಶರಥ್ ಮಾಂಜಿಯ ಕಥೆನೇ ಒಂದು ದೊಡ್ಡ ಉದಾಹರಣೆ. ಈ ಕಥೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.